ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ಇಡ್ಲಿ ಮಾಡಿದಾಗ ಈ ರೀತಿಯಾಗಿ ನೀವು ಸಿಹಿ ಚಟ್ನಿನ ಮಾಡಿ, ಈ ಖಾರ ಚಟ್ನಿ ಮಾಡಿದಾಗ ಹಾಗೆಯೇ ಈ ಥರ ಸಿಹಿಯಾದ ಚಟ್ನಿ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಕೊಂಡು ಇಡ್ಲಿನ ಖಾಲಿ ಮಾಡ್ತಾರೆ. ಆ ರೀತಿಯಾಗಿರುತ್ತೆ ಇದು ಸಿಹಿ ಚಟ್ನಿ. ಒಬ್ಬೊಬ್ಬರು ಮಕ್ಕಳಿಗೆ ಈ ಖಾರ ಚಟ್ನಿ ತಿನ್ನೋಲ್ಲ ಅಂತ ಅಂತಿರ್ತಾರಲ್ಲ, ಆವಾಗ ನೀವು ಈ ಥರ ಎರಡು ಚಟ್ನಿನೂ ಮಾಡಿಕೊಡಿ. ಅವರು ಸಿಹಿ ಚಟ್ನಿ ಜೊತೆ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಸಿಹಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ನೇದಾಗಿ ನೋಡಿ, ನಾನು ಕಾಯಿ ತೊಗೊಂಡಿದ್ದೀನಿ. ಒಂದು ಓಳ್ ತೊಗೊಂಡಿದ್ದೀನಿ ಕಾಯಿ, ಅದನ್ನ ಚೂರು ಮಾಡ್ಕೊಂಡಿದ್ದೀನಿ. ಆಮೇಲೆ 2-3 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ಅರ್ಧ ಬೌಲಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ ಒಳಗೆ ನೋಡಿ ಫಸ್ಟಿಗೆ ನಾನು ಎಲ್ಲನೂ ಹಾಕ್ಕೊಳ್ತೀನಿ. ಏನೇನು ತೊಗೊಂಡಿದ್ದೀನಿ ನೋಡಿ, ಫಸ್ಟ್ ನಾನು ಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ನಾನೀಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಈ ರೀತಿಯಾಗಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ. ಇಡ್ಲಿ ಅಂತೂ ಖಾಲಿ ಮಾಡ್ತಾರಲ್ವಾ. ಇವಾಗ ನಾನು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ. ನೋಡಿ ಯಾವ ಥರ ಸ್ಮೂತ್ ಆಗಿದೆ ಅಲ್ಲ. ಈ ರೀತಿಯಾಗಿದ್ದರೆ ಇಡ್ಲಿ ಜೊತೆಗೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ, ಈ ಥರ ಮೀಡಿಯಮ್ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ಥರ ತೆಳುವಾಗಿದ್ದರೆ ಇಡ್ಲಿ ಜೊತೆಗೆ ನಾವು ಹಚ್ಕೊಳ್ಬೇಕಾದ್ರೆ ಕರೆಕ್ಟಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಈ ಥರ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಈ ಕಡೆ ನೀರು ಮಾಡ್ಕೊಂಡಿಲ್ಲ, ಗಟ್ಟಿನೂ ಮಾಡ್ಕೊಂಡಿಲ್ಲ. ತುಂಬಾ ಸ್ಮೂತಾಗಿ ಮೀಡಿಯಮ್ ಆಗಿ ನಾನು ರುಬ್ಕೊಂಡು ಬಂದಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಲ್ವಾ. ಈ ರೀತಿಯಾಗಿ ನೀವು ಮನೆಯಲ್ಲಿ ಇಡ್ಲಿ ಮಾಡಿದಾಗ ಈ ಥರ ಸಿಹಿಯಾದ ಚಟ್ನಿನ ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಡ್ಕೊಂಡು ಇಡ್ಲಿನ ತಿಂತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಎಷ್ಟು ಸ್ಮೂತಾಗಿ ಬಂದಿದೆ. ತುಂಬ ಹಠ ಮಾಡ್ತಾರೆ ಅಲ್ವಾ ಮಕ್ಕಳು, ನಾನು ಇಡ್ಲಿ ಜೊತೆಗೆ ಖಾರದ ಚಟ್ನಿ ತಿನ್ನಲ್ಲ ಅಂತ ಹಠ ಮಾಡಿದಾಗ ನೀವು ಈ ರೀತಿಯಾಗಿ ಎರಡು ಚಟ್ನಿ ಮಾಡಿದಾಗ ಅವ್ರು ಇಷ್ಟ ಬಂದಿದ್ದಲ್ಲಿ ಚಟ್ನಿಲಿ ತಿಂತಾರೆ ಅಲ್ವಾ. ಈ ಥರ ಸಿಹಿ ಚಟ್ನಿಲಂತೂ ಮಾಡಿದ್ರೆ ಇಡ್ಲಿ ಅಂತೂ ಖಂಡಿತವಾಗಿ ಖಾಲಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಇಡ್ಲಿನ ಮಾಡಿದ್ದೆ. ಅದಕ್ಕೋಸ್ಕರ ಇಡ್ಲಿ ಜೊತೆಗೆ ಈ ಸಿಹಿಯಾದ ಚಟ್ನಿ ಕಾಂಬಿನೇಷನ್ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ವಾವ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದೇ ರೀತಿಯಾಗಿ ಸಿಹಿ ಚಟ್ನಿನ ಮಾಡಿಕೊಡಿ ಮಕ್ಕಳಿಗೆ. ತುಂಬ ಇಷ್ಟಪಡ್ಕೊಂಡವರು ಹೊಟ್ಟೆ ತುಂಬ ಇಡ್ಲಿ ತಿಂತಾರೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.